ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ರೆಸೆಂಟ್ 2021 ಯಾರು ಫ್ರೆಶ್ ಆಗಿ ಸೆಕೆಂಡ್ ಪಿ ಸಿ ಓದ್ತಾ ಇದ್ದೀರಿ ಮತ್ತು ಈಗ ಪ್ರೆಸೆಂಟ್ ಯಾರು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀತಾ ಇದ್ದೀರಿ 18ಕ್ಕೆ ಇಬ್ಬರಿಗೂ ಯೂಸ್ ಆಗೋ ಥರ ಒಂದು ಮಾಡೆಲ್ ಪೇಪರನ್ನು ಡೀಟೇಲ್ಸ್ ಆಗಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ. ಪಾರ್ಟ್ ಎ ಕಂಪಲ್ಸರಿ ಇರುತ್ತೆ, ಪಾರ್ಟ್ ಬಿ 14 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 10 ಕ್ವಶನ್ಸ್ ಮಾತ್ರ ಸಾಲ್ವ್ ಮಾಡಬೇಕು, 4 ನಿಮಗೆ ಎಕ್ಸ್ಟ್ರಾ ಇರುತ್ತೆ, ಚಾಯ್ಸ್ ಇರುತ್ತೆ. ಪಾರ್ಟ್ ಸಿನಲ್ಲೂ ಅಷ್ಟೇ 14 ಕ್ವಶನ್ಸ್ ಇರುತ್ತೆ, ಎನಿ 10 ಅಗೇನ್ 4 ಚಾಯ್ಸ್ ಇರುತ್ತೆ. ನಾನೀಗ ಆಲ್ರೆಡಿ ಪಾರ್ಟ್ ಎ ಡಿಸ್ಕಸ್ ಮಾಡಿದ್ದೇನೆ, ಪಾರ್ಟ್ ಬಿ ಡಿಸ್ಕಸ್ ಮಾಡಿದ್ದೇನೆ, ಪಾರ್ಟ್ ಸಿನಲ್ಲಿ 4 ಕ್ವಶನ್ಸ್ ಇದೆ. ಇಷ್ಟನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತೇನೆ. ದಯವಿಟ್ಟು ಯಾರು ನೋಡ್ತೀರಿ ಅವರು ಯಾರು ಸೆಕೆಂಡ್ ಪಿ ಸಿ ಮ್ಯಾಥ್ಸ್ ಓದ್ತಾ ಇದ್ದಾರೆ ಮತ್ತು ಸಪ್ಲಿಮೆಂಟ್ರಿ ಬರೀತಾ ಇರ್ತಾರೆ ಅವ್ರಿಗೆ ನೋಡಿ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಹೇಳಿ 100% ಸಕ್ಸಸ್ ಆಗ್ತಾರೆ. ನೋಡಿ ಈಗ ಅಪ್ ಟು 34 ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಯೂಟ್ಯೂಬ್ಗೆ. ನಾವು ಈಗ 35. ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ A minus B if two vectors A and B are such that magnitude of A is equal to 2 and magnitude of B is equal to 3 and A dot B is equal to 4. We know that magnitude of A minus B whole square is always equal to A minus B dot A minus B. ನಮಗೆ ಡಾಟ್ ಪ್ರಾಡಕ್ಟ್ ಡೆಫಿನೇಷನ್ ಗೊತ್ತಿದೆ. A dot B is always equal to magnitude of the vector A into magnitude of the vector B into cos theta. Theta is angle between the two vectors. Suppose when two vectors are merged, theta is equal to 0, cos 0 1 ಆಗುತ್ತೆ. ಅದಕ್ಕೆ ಮರ್ಜ್ ಆಗಿದೆ ಅಂದ್ರೆ ನಾವು A dot A is equal to magnitude of A into magnitude of A cos 0 1 ಆಗುತ್ತೆ. A dot A na vector A square is always equal to magnitude of A into magnitude of A can be written as what? Magnitude of A whole square. Very important condition. Vector A square ಅಂತ ಇಲ್ಲೇ ಬರಲಿ, ನೀನು magnitude of A whole square ಅಂತ ಬರೀಬಹುದು. Magnitude of A square ಅಂತ ಇದ್ರೆ vector A square ಅಂತ ಬರೀಬಹುದು. ಇದೇ ಬೇಸಿಸ್ ಮೇಲೆ ನಾವು ಬರೆದಿದ್ದೇವೆ. Magnitude of A square is equal to what? A dot A. A dot A is nothing but what? A dot A. A dot A is nothing but vector A square. Okay? ಆ ಕಂಡೀಷನ್ಸ್ ನಾವು ಬರೆದಿದ್ದೇವೆ, ಭಾಳ ಕೇರ್ಫುಲ್ ಆಗಿರಲಿ. ಓಕೆ, ಈಗ magnitude of A minus B, vector A minus B is equal to dot ಮಾಡೋ A dot A ಅಂತ ಬರುತ್ತೆ vector A square, ಅದು A ಅಂತ ಬರುತ್ತೆ magnitude of A square ಅಂತ ಬರೀಬಹುದು ಅಂತ ಈಗ ತಾನೇ ಹೇಳಿದೆ. ಪ್ಲಸ್ ಇಂಟು ಮೈನಸ್ ಮೈನಸ್ A dot B minus B dot A minus into minus plus B dot B. B dot B means what? B square, vector B square or magnitude of vector B square. In the dot product, A dot B is always equal to B dot A. Dot product alle A dot B is always equal to B dot A. At the same time, plus or minus any constant or scalar times of A dot B is always equal to plus or minus m times of A dot B. Okay? 2 ಇರ್ಬೋದು, 3 ಇರ್ಬೋದು, ಮೈನಸ್ ಇರ್ಬೋದು, ಯಾವುದೇ ಸ್ಕೇಲರ್ ಇರಲಿ ಅದನ್ನು ಔಟ್ಸೈಡ್ ಬಂದರೆ ಏನು ತೊಂದರೆ ಆಗಲ್ಲ. ಇಟ್ ಇಸ್ ಇಂಪಾರ್ಟೆಂಟ್ ಕಂಡೀಷನ್. ನೆಕ್ಸ್ಟ್ ಈಗ ಬಿ ಡಾಟ್ ಎ ಅಂತ ಬರಬಹುದು, ಎ ಡಾಟ್ ಬಿ. ಬಿ ಡಾಟ್ ಎನ ಎ ಡಾಟ್ ಬಿ ಮೈನಸ್ ಆಫ್ ಎ ಡಾಟ್ ಬಿ ಅಂತ ಬರೀಬಹುದು. ಮೈನಸ್ ಎ ಡಾಟ್ ಬಿ ಮೈನಸ್ ಎ ಡಾಟ್ ಬಿ ಹೌ ಮೆನಿ ಟೈಮ್ಸ್ ಆಫ್ ಮೈನಸ್ 2 ಟೈಮ್ಸ್ ಆಫ್ ಎ ಡಾಟ್ ಬಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ ಎ ಡಾಟ್ ಬಿ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಆಫ್ ಎ 2, ಇದು ಸ್ಕ್ವೇರ್ ಇದೆ 4, 2 ಇಂಟು ಎ ಡಾಟ್ ಬಿ 4, 8 ಅಂತ ಬರೆಯೋಣ. ಪ್ಲಸ್ magnitude of B 3, 9 ಆಯಿತು. 9 plus 4 13, 13 minus 8 5. ಅದಕ್ಕೆ magnitude of A minus B whole square ಇದೆ, ಇದಕ್ಕೆ ಏನಾಗ್ತಾನೆ ರೂಟ್ ಆಗ್ತಾನೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ magnitude of A minus B ಅಂದ್ರೆ √5. ಪ್ಲಸ್ ಆರ್ ಮೈನಸ್ ಬರೀಬಾರ್ದು, ಯಾಕೆಂದ್ರೆ ಮ್ಯಾಗ್ನಿಟ್ಯೂಡ್ ಇದೆ. ಓಕೆ, ಈ ತರ ಪ್ರಾಬ್ಲಮ್ಸ್ ಅನ್ನು ಮಾಡಬೇಕು. ನೆಕ್ಸ್ಟ್ 36. Find the value of lambda so that the points A, B, C, D are coplanar. At a time ಎರಡು ಪ್ರಾಬ್ಲಮ್ ಬರೋತರ ಮಾಡ್ಕೊಂಡು find the value of lambda so that the points are coplanar ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಡಾಟ್ ಪ್ರಾಡಕ್ಟ್ ಆಫ್ 3 ವೆಕ್ಟರ್ಸ್ can be written as A dot of B cross C. Dot product of 3 vectors is denoted by A dot of B cross C.
ಇದನ್ನ ಬಾಕ್ಸ್ ಪ್ರಾಡಕ್ಟ್ ಅನ್ನು ಬೇಕಾದ್ರೆ ಬರೀಬಹುದು ಎ ಬಿ ಸಿ ವೆಕ್ಟರ್ ಎ ಬಿ ಸಿ ಓಕೆ ಎ ಡಾಟ್ ಆಫ್ ಬಿ ಕ್ರಾಸ್ ಸಿ ಇಸ್ ಈಕ್ವಲ್ ಟು 0 ಆದರೆ ದಟ್ ಮೀನ್ಸ್ ವೆಕ್ಟರ್ ಎ ಬಿ ಸಿ ಆಫ್ ಕೋಪ್ಲೆನಾರ್ ಎ ಡಾಟ್ ಆಫ್ ಬಿ ಕ್ರಾಸ್ ಇಸ್ ಈಕ್ವಲ್ ಟು 0 ಮೀನ್ಸ್ ವೆಕ್ಟರ್ ಎ ಬಿ ಸಿ ಆಫ್ ಕೋಪ್ಲೆನಾರ್ ಈಗ ನಮಗೆ ಇದನ್ನ ಹೆಂಗೆ ಹೌ ಟು ಫೈಂಡ್ ಔಟ್ ಎ ಡಾಟ್ ಆಫ್ ಬಿ ಕ್ರಾಸ್ ಸಿ ಅಂದ್ರೆ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಫಸ್ಟ್ ರೋ ನಲ್ಲಿ ವೆಕ್ಟರ್ ಎ ಕಾಂಪೊನೆಂಟ್ಸ್ ಸೆಕೆಂಡ್ ರೋ ನಲ್ಲಿ ವೆಕ್ಟರ್ ಬಿ ಕಾಂಪೊನೆಂಟ್ಸ್ ಥರ್ಡ್ ರೋ ನಲ್ಲಿ ವೆಕ್ಟರ್ ಸಿ ಕಾಂಪೊನೆಂಟ್ಸ್ ಅನ್ನು ಬರ್ಕೊಂಡು ನಾವು ಎಕ್ಸ್ಪಾನ್ಷನ್ ಮಾಡಿ ಲ್ಯಾಂಬ್ಡಾ ವ್ಯಾಲ್ಯೂ ಕಂಡುಹಿಡಿಯಬೇಕು ಈ ಪ್ರಾಬ್ಲಮ್ ನಮಗೆ ಈ ವೆಕ್ಟರ್ ಎ ಕೊಟ್ಟಿಲ್ಲ ವೆಕ್ಟರ್ ಬಿ ಕೊಟ್ಟಿಲ್ಲ ವೆಕ್ಟರ್ ಸಿ ಕೊಟ್ಟಿಲ್ಲ ಬಟ್ ಪಾಯಿಂಟ್ಸ್ ಕೊಟ್ಟಿದ್ದಾನೆ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಪಾಯಿಂಟ್ಸ್ ಕೊಟ್ಟಿದ್ದಾನೆ ಅಂದ್ರೆ ನೀವು ಪೊಸಿಷನ್ ವೆಕ್ಟರ್ ಫಾರ್ಮ್ ಬರ್ಕೊಳ್ಳೇಬೇಕು ಪಾಯಿಂಟ್ ಎ ಪೊಸಿಷನ್ ವೆಕ್ಟರ್ ದಿ ಪಾಯಿಂಟ್ ಎ ಓ ಎ ಇಸ್ ಈಕ್ವಲ್ ಟು ಓ ಬಿ ಇಸ್ ಈಕ್ವಲ್ ಟು ಓ ಸಿ ಇಸ್ ಈಕ್ವಲ್ ಟು ಓ ಡಿ ಇಸ್ ಈಕ್ವಲ್ ಟು ಓಕೆ ಓ ಎ 3 to 1 ಅದನ್ನ ಐ ಜೆ ಕೆ ಫಾರ್ಮ್ ಅಲ್ಲಿ 3 ಐ ಕ್ಯಾಪ್ 2 j cap plus k 1 k and k position vector of the point b 4i plus lambda j plus 5k and position vector of the point c 4i plus 2j minus 2k position vector of the point d 6i cap plus 5j cap minus k cap ನಾನೆಲ್ಲ ಮಿಸ್ ಆದ್ರೂ ಬರಿಬೇಕು ಈಗ ನಾವು ನಮ್ಗೆ ಏನು ಬೇಕೀಗ ಎ ಡಾಟ್ ಆಫ್ ಬಿ ಕ್ರಾಸ್ ವೆಕ್ಟರ್ ಎ ಬೇಕು ಅಂದ್ರೆ ವೆಕ್ಟರ್ ಎ ಬಿ ಇಲ್ಲಿ ಎರಡು ತರ ಮಾಡಬಹುದು ವೆಕ್ಟರ್ ಎ ಬಿ ಕಂಡುಹಿಡ್ಕೊಂತೀನಿ ವೆಕ್ಟರ್ ಎ ಸಿ ಕಂಡುಹಿಡ್ಕೊಂತೀನಿ ವೆಕ್ಟರ್ ಎ ಡಿ ಕಂಡುಹಿಡ್ಕೊಂತೀನಿ ಇದನ್ನು ಎ ಅನ್ನು ಇದು ಬಿ ವೆಕ್ಟರ್ ಅನ್ನು ಸಿ ವೆಕ್ಟರ್ ಅನ್ನು ಇದು ಎ ಪಾಯಿಂಟ್ ನ ಕಾಮನ್ ಆಗಿ ಇಟ್ಕೊಂಡಿದ್ದೇನೆ ನೀವು ಬೇಕಾದ್ರೆ ಎ ಬಿ ಬಿ ಸಿ ಸಿ ಡಿ ಅಂತ ತಗೊಂಡ್ರು ಬರುತ್ತಾ ಅನ್ಸೋದು ಓಕೆ ನಾನು ಯಾವ ಒಂದು ಮೆಥಡ್ ಅನ್ನು ಮಾಡಿದ್ದೆ AB is always equal to OB minus OA. Ulta OB minus OA. Vector AB is always equal to difference of the position vector of the B and A. ಹಂಗಾದ್ರೆ AC ನೇ ಅಂತ ಕರೀತ್ಯಾ OC minus OA. AD ನೇ ಅಂತ ಕರೀತ್ಯಾ OD minus OA. ಈಗ ಇದರ ಡೈರೆಕ್ಟ್ಗಳನ್ನ AB ಬೇಕಾದ್ರೆ OB minus OA. OB minus OA ಇದರಿಂದ ಏನು ಕಳೀತ್ಯಾ 4i minus 3i ಅಂದ್ರೆ i cap lambda j minus 2j ಅಂದ್ರೆ ಪ್ಲಸ್ lambda minus 2 times of j ಅಂದ್ರೆ lambda j minus 2j j ಕಾಮನ್ ಅಂದ್ರೆ lambda minus 2 times of j ಅಂತ ಅರ್ಥ ನೆಕ್ಸ್ಟ್ 5k minus k ಇದೆಲ್ಲ ಮೈನಸ್ ಆಗ್ತಾ ಇದೆ ಏನಾಯ್ತು ಪ್ಲಸ್ 4k ನೆಕ್ಸ್ಟ್ AC ಅಂದ್ರೆ OC minus OA OC minus OA ಇದರಿಂದ ಕಳೆಯುತ್ತೆ 4i minus 3i again i cap ಮಿಸ್ ಆಗಬಾರ್ದು 2j minus 2j 0j minus 2k ಪ್ಲಸ್ ಇಲ್ಲ ಮೈನಸ್ ಆಯಿತು minus 3k AC ನೆಕ್ಸ್ಟ್ AD OD minus OA ಇಲ್ಲಿಂದ ಇಲ್ಲಿ 6i minus 3i 3i cap 5j minus 2j ಪ್ಲಸ್ 3j ಮೈನಸ್ ಕೆ ಇಲ್ಲಿ ಪ್ಲಸ್ ಇರೋ ಮೈನಸ್ ಆಗುತ್ತೆ minus 2k ಈಗ ನಮಗೆ ಎ ಬಿ ಬಂತು ಇದೇ ವೆಕ್ಟರ್ ಎ ಅನ್ನು ಡಿನೋಟ್ ಮಾಡ್ಕೊ ಎ ಬಿ ಬಿ ವೆಕ್ಟರ್ ಅನ್ನು ಇದು ಸಿ ವೆಕ್ಟರ್ ಓಕೆ ಈಗ ನಾವು ಇದು ರಿಮೂವ್ ಮಾಡಿರ್ತೀನಿ ಆದರೆ ನಿಮ್ಮ ವಿಡಿಯೋದಲ್ಲಿ ಇರುತ್ತೆ ಓಕೆ ಈಗ ವಾಟ್ ಇಸ್ ದ ಕಂಡೀಷನ್ ಆಫ್ ಕೋಪ್ಲೆನಾರ್ ಅಂದ್ರೆ ಎ ಡಾಟ್ ಆಫ್ ಬಿ ಕ್ರಾಸ್ ಸಿ ಇಸ್ ಈಕ್ವಲ್ ಟು 0 ಈಗ ವೆಕ್ಟರ್ ಏನೇನೋ ಎ ಬಿ ಬರೀಬೇಕು ಎ ಬಿ ಡಾಟ್ ಆಫ್ ಎ ಸಿ ಡಾಟ್ ಕ್ರಾಸ್ ಎ ಡಿ ಇಸ್ ಈಕ್ವಲ್ ಟು 0 ಈಗ ಇದನ್ನ ಕಂಡುಹಿಡಿಯಬೇಕಾದ್ರೆ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0 ಫಸ್ಟ್ ನಲ್ಲಿ ವೆಕ್ಟರ್ ಎ ಬಿ ಕಾಂಪೊನೆಂಟ್ಸ್ ಐ ಕಾಂಪೊನೆಂಟ್ ಇದೆ ಐ ಪಕ್ಕ ಒಂದಿದೆ ಅಂತ 1 ಲ್ಯಾಂಬ್ಡಾ ಮೈನಸ್ 2 4 ಎ ಸಿ ಕಾಂಪೊನೆಂಟ್ಸ್ 1 0 minus 3 minus 2 ಓಕೆ ಈಗೆಲ್ಲ ರಿಮೂವ್ ಮಾಡ್ತೀನಿ ಒಂದು ಎಲಿಮೆಂಟ್ ತಪ್ಪಿದ್ರು ರಾಂಗ್ ಓಕೆ ಕಾನ್ಸೆಪ್ಟ್ ಗೊತ್ತಾದ್ರೆ ಸಾಕು ಎಲ್ಲ ಮಿಸ್ ಆದ್ರೂ ಹುಷಾರಾಗಿರ್ಬೇಕು ಈಗ we know that out expansion of third order plus minus plus 1 into minus of lambda minus 2 into plus 4 into is equal to 0
ಫಸ್ಟ್ ರೋ ಫಸ್ಟ್ ಕಾಲಮ್ 0 ಇಂಟು ಮೈನಸ್ 2 ಬಿಟ್ಟು ಹಾಕು ಪ್ಲಸ್ 9 ಇಲ್ಲೊಂದು ಮೈನಸ್ ಇರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 ಇಂಟು ಮೈನಸ್ 2 ಪ್ಲಸ್ 9 ಫಸ್ಟ್ ರೋ ಥರ್ಡ್ ಕಾಲಮ್ 1 ಇಂಟು 3 0 ಆಗುತ್ತೆ 3 9 ಇಂಟು 1 9 ಈಗ ಇದು ಗುಣಿಸ್ಬೇಕಾದ್ರೆ ಮೈನಸ್ ಆಫ್ ಲ್ಯಾಂಬ್ಡಾ ಮೈನಸ್ 2 ಇಂಟು 9 ಮೈನಸ್ 2 ಅಂದರೆ 7 ಪ್ಲಸ್ 12 4 12 ಈಸ್ ಈಕ್ವಲ್ ಟು 0 9 minus lambda into 7 minus 7 lambda minus into minus plus 7 into 2 14 plus 12 is equal to 0 ಇಲ್ಲಿಗೆ minus 7 lambda ಒಂದೇ ಟರ್ಮ್ ಇರೋದು ಅಲ್ಲಿಗೆ 14 12 26 plus 9 26 ಸರಿನಾ 26 plus 9 15 35 plus 35 is equal to 0 minus 7 lambda plus 35 rate ಹೋದ್ರೆ minus 35 get cancel lambda is equal to 35 by 7 what is the answer 5 okay answer confirm ಆಗಬೇಕು ಅಂದ್ರೆ ಈ lambda ವ್ಯಾಲ್ಯೂನ ಈ 5 ಜೊತೆಗೆ ಹಾಕಿ 5 minus 2 ಎಷ್ಟಾಯಿತು 3 ಆಯಿತು ಈಗ 3 ಎಕ್ಸ್ಪೆನ್ಷನ್ ಮಾಡೋ ಆನ್ಸರ್ 0 ಬರಲೇಬೇಕು ಮುಂದೆ ಬರಲ್ಲ ಅಂದ್ರೆ lambda ವ್ಯಾಲ್ಯೂ ರಾಂಗ್ ಅಂತ ಓಕೆ ಈಗ next now 35 36 ಇದು 37 okay ಈಗ find angle between the pair of lines ನೋಡಿ angle between the vectors ಅಂತ ಕೇಳಬಹುದು ಅವಾಗ ಡೈರೆಕ್ಟ್ ವೆಕ್ಟರ್ ಕೊಡ್ತಾರೆ angle between the pair of lines 3 dimension geometry ಬರುತ್ತೆ lines angle between the pair of planes ಅಂತ ಕೇಳಬಹುದು ಅದಕ್ಕೆ ಮೂರು ಕ್ವೆಶ್ಚನ್ಸ್ ಈಕ್ವಲೆಂಟ್ ಆಗಿ ನಾನು ಪ್ರಾಬ್ಲಮ್ಸ್ ತಗೊಂಡಿದ್ದೇನೆ ನೋಡಿ ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್ ಅಂದಾಗ ಇದನ್ನ ಕಾರ್ಟೀಷಿಯನ್ ಫಾರ್ಮ್ XYZ ಫಾರ್ಮ್ ಇದ್ರೆ ಕಾರ್ಟೀಷಿಯನ್ ಫಾರ್ಮ್ ಅಂತ ಕರಿತೀವಿ ಇದನ್ನೇ ಬೇಕಾದ್ರೆ ವೆಕ್ಟರ್ ಫಾರ್ಮ್ ಅಂತ ಕೇಳಬಹುದು ಅವನು ಹೆಂಗೆ r ಅಂದ್ರೆ ಏನು OP xi + yj + zk is equal to position vector of the point A OA is equal to lambda times of vector B ಎರಡನೇ ಕೊಟ್ಟಿದ್ದಾನೆ ಅಂದ್ರೆ r is equal to position vector of the point B ಬೇಕಾದ್ರೆ ಇದನ್ನ a1 a2 ಅಂತ ಕರಿತೀವಿ ನಿಮ್ಮ ಇಷ್ಟ ಹೆಂಗ್ ಬರ್ಕರಿಬಹುದು ಇದು a1 ಅಂದ್ರೆ ಎರಡು ಲೈನ್ ಕೊಟ್ಟ a1 a2 ಅಂತ ಕರಿತೀವಿ ಅವಾಗ ಇಲ್ಲಿ ಆಲ್ಫಾ ಬೀಟಾ ವೆಕ್ಟರ್ಸ್ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ A ಇದನ್ನ a1 ಅಂತ ಕರಿತೀವಿ ಇದು a2 ಅಂತ ಕರಿತೀವಿ ಮ್ಯೂ ಟೈಮ್ಸ್ ಆಫ್ ವೆಕ್ಟರ್ b1 ಇದು b2 ಎರಡು ಲೈನ್ ಕೊಟ್ಟಿದ್ದಾರೆ ಈಗ ನಿಮ್ಮ ಮೈಂಡ್ ಅಲ್ಲಿ ಇದನ್ನ ನಾವು OA ಇದನ್ನ ಅಂತ ಕರಿತೀವಿ OB ಇದೇನು ಗೊತ್ತಾ a1 ಅಂದ್ರೆ I ಇಲ್ಲಿ ಮೈನಸ್ ಇದೆ ಅಂದ್ರೆ ಪ್ಲಸ್ I ಪ್ಲಸ್ 2j ಮೈನಸ್ k ಮೈನಸ್ 3I ಪ್ಲಸ್ 2j ಮೈನಸ್ 5k ಯಾವಾಗಲೂ ಅಷ್ಟೇ ನಿಮ್ಮ ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಇದಿರುತ್ತಲ್ಲ ರೇಷಿಯೋ ಇದೇ ವೆಕ್ಟರ್ ಇದೇ b1 ವೆಕ್ಟರ್ ಇದೇ ವೆಕ್ಟರ್ ಒಂದೇ ಒಂದು ಕಾರ್ಟೀಷಿಯನ್ ಕೊಟ್ರೆ b ವೆಕ್ಟರ್ ಅಥವಾ a ವೆಕ್ಟರ್ ಅಂತ ಕರಿತೀವಿ ಎರಡು ಈಕ್ವೇಷನ್ಸ್ ಕೊಟ್ಟಿರೋದ್ರಿಂದ ಇದು b1 ವೆಕ್ಟರ್ ಇದು b2 ವೆಕ್ಟರ್ ಯಾವಾಗಲೂ ಅಷ್ಟೇ ಈ ಡಿನಾಮಿನೇಟರ್ ಏನು ಕೊಟ್ಟಿದ್ದಾನೆ ಅದೇ ವೆಕ್ಟರ್ ಇದೇ ವೆಕ್ಟರ್ ಇದೇನು ಸರ್ OA ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ A ಇದು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ B ಓಕೆ ಇದು OA is equal to I plus 2j minus k ಇಲ್ಲಿ ಮೈನಸ್ ಇದೆ ಪ್ಲಸ್ ಅಂದ್ರೆ ಪ್ಲಸ್ ಇದೆ ಮೈನಸ್ OB is equal to what minus 3I plus 2j minus 5k ಈಗ ನಮಗೆ ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್ ಅಂತ ಕೇಳಿ ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಪ್ಲೇನ್ಸ್ ಅಂತ ಕೇಳಿ ನಿಮಗೆ ಬೇಕಾದ ಇಷ್ಟು ಮಾತ್ರ ಇದು b1 ಇದು b2 ಇನ್ನೇನು ಬೇಕಲ್ಲ ಓಕೆ ಓಕೆ ಈ ಥರದ್ದು ಬರ್ಕೊಂಬೋದು ಅಂತ ಹೇಳಿದ್ರೆ ಅವಶ್ಯಕತೆ ಇದೆ ಇದು ವೆಕ್ಟರ್ ಫಾರ್ಮ್ r is equal to a1 ಅಂದ್ರೆ ಸುಮ್ಮನೆ ಹೇಳ್ತಾ ಇದ್ದೀನಿ ಹಿಂಗೆ ಕೊಡ್ಬೋದು ಎಕ್ಸಾಮ್ I plus 2j minus k plus lambda times of 2I plus 3j minus k ಹಿಂಗೆ ಕೊಡ್ಬೋದು ಅಂತ ಕೇಳ್ತಾ ಇದ್ದೀನಿ ನಾನು another one minus 3I plus 2j minus 5k plus mu constant minus I plus 2j plus 3k ಹಿಂಗೆ ಕೊಟ್ಟರು ಕೊಡಲಿ ಇದು ವೆಕ್ಟರ್ ಫಾರ್ಮ್ ಇದು ಕಾರ್ಟೀಷಿಯನ್ ಫಾರ್ಮ್ ಹಿಂಗೆ ಕೊಟ್ಟರು ಕೊಡಲಿ ಹಂಗೆ ಕೊಟ್ಟರು ಕೊಡಲಿ ಹಂಗೆ ಫಾರ್ಮ್ ಏನು ಸರ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು b1 ಡಾಟ್ b2 ವೆಕ್ಟರ್ b1 ಡಾಟ್ b2 ಡಿವೈಡೆಡ್ ಬೈ ಇದ್ರ ಮ್ಯಾಗ್ನಿಟ್ಯೂಡ್ ಹೆಂಗೆ ಈಗ b1 ಅಂದ್ರೆ ಇದು ಇದು ಲೆಕ್ಕಕ್ಕೆ ಬರುತ್ತೆ ಇದ್ರ b1 ಯಾವುದು 2I plus 3j minus k b2 ಯಾವುದು
minus I plus 2j plus 3k. ಇದು ಬೇಡ ಸರ್ ಬೇಡ, ಇದು ಬೇಡ ಸರ್ ಬೇಡ. ಆಂಗಲ್ ಬಿಟ್ವೀನ್ ದ ಟೂ ಪ್ಲೇನ್ಸ್ ಅನ್ನ ಕೇಳಿ, ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅನ್ನ ಕೇಳಿ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್ ಅಂದ್ರೆ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಅಂತ. ಓಕೆ, ಈಗ ಸಾಲ್ವ್ ಮಾಡ್ತಿದ್ದೆ. ಓಕೆ, cos theta is equal to b1 2i plus 3j minus k dot b2 minus i plus 2j plus 3k divided by root of magnitude is root 2 square 4 9 plus 1 k pakka minus is minus 1 andre minus 1 square andre plus 1 root of I pakka minus is minus 1 square 1 4 plus 9 cos theta is equal to dot ಮಾಡೋದು ಗೊತ್ತಿದೆಯಲ್ಲ. how to find out the dot product of two vectors ಅಂದ್ರೆ I ಪಕ್ಕ ಇಲ್ಲಿ I ಪಕ್ಕ ಏನಿರುತ್ತೆ ಅದು ಗುಣಿಸೋದು. 2 into minus 1 minus 2 3 into 2 6 minus 3 ಯಾಕೆಂದ್ರೆ I dot I 1 j dot j 1 k dot k 1 ಆಗುತ್ತೆ. ಅದಕ್ಕೋಸ್ಕರ root 14 9 plus 1 again 14 is equal to minus 4 6 minus 3 1 by 6 minus 3 plus 3 plus 3 minus 2 1 by root a into root b is always equal to root of ab root of 14 square cancel. What is the answer? 1 by 14. Alige theta is equal to 1 cos inverse of 1 by 14 is the way method. Okay, no mistake agide ankondiddene. Very important problems. Okay, next 38 probability problem. Bag 1 contains 3 red and 4 black balls, while another bag 2 contains 5 red and 6 black balls. One ball is drawn at random from one of these two bags, one of the bags, and it is found to be red. Find the probability that red it was drawn from the bag 2. Drawn from the bag 2. ಇದನ್ನ ನಾವು ಕ್ವೆಶ್ಚನ್ಸ್ ಸಾಲ್ವ್ ಮಾಡ್ಕೊಂಡು ಓದ್ತಾವ ನೋಡಿ. bag 1 bag 2 ಅಂತ ಕೊಟ್ಟಿದ್ದಾನೆ ಇಲ್ಲಿ. one ball is drawn at random from one of this bag and it is found to be red ಅಂತ ಕೊಟ್ಟಿದ್ದಾನೆ, black ಅಂತ ಕೊಟ್ಟು, black ಅಂತ ಕೊಟ್ಟು bag 2. ಅದು ಇದೇ ಪ್ರಾಬ್ಲಮ್ ಅಲ್ಲಿ ರೆಡ್ ಅಂತ ಕೊಟ್ಟು bag 2 ಅಂತ ಕೊಡಬಹುದು, bag 1 ಅಂತ ಕೊಡಬಹುದು. ಓಕೆ, ನಾಲ್ಕು ಪ್ರಾಬ್ಲಮ್ಸ್ ಈಕ್ವಲ್ ಮಾಡ್ತೀವಿ. ಸಿಂಪಲ್ ಆಗಿರುತ್ತೆ ನೋಡಿ, ಬೇಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಮಾಡೋದು. ಓಕೆ, ಸೊಲ್ಯೂಷನ್ ಡೇಟಾ ಬರ್ಕೋಣ. ಓಕೆ, ಲೆಟ್ ಎ ನಾನು ಸೆಟ್ ಎ ಏನು ಬೇಕಂತ ನಿನ್ನಿಷ್ಟ, ಎ ಬಿ ಸಿ ಡಿ ಎಲ್ ಎಮ್ ಎನ್ ಎಕ್ಸ್ ವೈ ಝೆಡ್ ನೀವು ಇಷ್ಟ ಬಂದು ತಗೊಂಡು ಏನು ನಾನು ಬ್ಯಾಗ್ 1 ಅಂತ ಡಿನೋಟ್ ಮಾಡ್ತೀನಿ, ಬ್ಯಾಗ್ 1ಗೆ ಎ ಅಂತ ಕರಿತೀನಿ, ಬ್ಯಾಗ್ ಬಿ ನಾನು ಬ್ಯಾಗ್ 2 ಅಂತ ಕರೆಯೋಣ. ನೀನು ಚೇಂಜ್ ಮಾಡ್ಕೊಂಡು ಮಾಡೋ, ಪಿ ಕ್ಯೂ ಎಲ್ ಎಮ್ ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ವೈ ಏನು ಬೇಕು ಡಿನೋಟ್ ಮಾಡ್ಕೊಬೋದು. ಪ್ರಾಬಬಿಲಿಟಿ ಆಫ್ ಎ is equal to bag 1 ಅಂದ್ರೆ 1 2 2 by sample space 4, ಅದಕ್ಕೆ 2 by 4 probability of A is equal to ಎಷ್ಟು 1 by 2. probability of B bag 2 B ನ ಅಂತ ಕರೆದಿದ್ದೀವಿ, bag 2 ಅಂತ ಕರೆದಿದ್ದೀವಿ. again bag 2 5 ಮತ್ತೆ 6 sample space 4, ಅದಕ್ಕೆ 2 by 4 is equal to what 1 by 2. ಅದಕ್ಕೆ probability of A 1 by 2, probability of B 1 by 2 ಸೇಮ್ ಬಂದಿದೆ. ಈಗ event drawn ball is red. ಇದೆ event drawn ball is red. What is probability of E given bag A? probability E, ಅದೇ drawn ball is red, probability E given A ಅಂದ್ರೆ bag A is equal to red 3 by 7. 3 by 7. Probability of E bag 2 is equal to 5 by 11. 5 by 11. ಏನು ಕಂಡಿತಾ ಇದೀವಿ ನಾವು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ರಿಮೂವ್ ಮಾಡಿರ್ತೀನಿ. probability required probability of bag given second bag 2 ನ B ಅಂತ ಕರೀತೀವಿ. E
ಈಸ್ ಈಕ್ವಲ್ ಟು ಬೇಸ್ ಥಿಯರಮ್ ಏನಿರುತ್ತೆ ಪ್ರಾಬಬಿಲಿಟಿ ಆಫ್ ಬಿ ಇಂಟು ಪ್ರಾಬಬಿಲಿಟಿ ಆಫ್ ಇ ಬೈ ಬಿ ಡಿವೈಡೆಡ್ ಬೈ ಇಲ್ಲೇನಿರುತ್ತೆ ಅದೇ ಬರೀ ಪ್ರಾಬಬಿಲಿಟಿ ಆಫ್ ಬಿ ಇಂಟು ಪ್ರಾಬಬಿಲಿಟಿ ಆಫ್ ಇ ಬೈ ಬಿ ಪ್ಲಸ್ ಇಲ್ಲಿ ಬಿ ಬರ್ತಿದೆಯಲ್ವಾ ಎ ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಇ ಬೈ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಾ ಇದು ರಿಮೂವ್ ಮಾಡಿರ್ತೀನಿ ಆಗಿದೆ ಆಲ್ರೆಡಿ ಓಕೆ ಇದು ಬರೆಯೋಣ ಪಿ ಆಫ್ ಬಿ is equal to how much 1/2 into probability of E by B 5/11 divided by same ಇಲ್ಲೇನಿರುತ್ತದೆ ಬನ್ನಿ 1/2 into 5/11 ಪ್ಲಸ್ ಇಲ್ಲೇನಿರುತ್ತೋ ಅದೇ ಪ್ಲಸ್ P of A 1/2 into probability of E by A 3/7 is equal to 5 into 1 5 by 11 into 2 22 divided by 5 into 1 5 by 11 into 2 22 plus 3 into 1 3 by 7 into 2 14 okay ಯಾವ ಕ್ವೆಶ್ಚನ್ ಕ್ಯಾಲ್ಕುಲೇಟರ್ ಇರುತ್ತೆ ಕ್ಯಾಲ್ಕುಲೇಟರ್ ಆಪರೇಟ್ ಮಾಡಿ ಇಡಬಹುದು ಆರ್ಡಿನರಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಬಹುದು 5/22 by LCM ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಹೋಗಬೇಡಿ ಹಿಂಗೆ ಬರೀ 22 into 14 upon 14 into 5 70 22 into 3 66 that is equal to 5/22 into denominator of the denominator is goes to numerator 22 into 14 70 plus 66 136 22 get cancelled 2 7s are 2 6 remaining 16 8 that is equal to what is the answer 7 into 5 35 by 68 decimal point of ಬೇಕು ಇರಬಹುದು ಏನು ತೊಂದರೆ ಓಕೆ ನಾವು ಅಲ್ಲಿಗೆ 38 ಪ್ರಾಬ್ಲಮ್ಸ್ ಅನ್ನು ಪಾರ್ಟ್ ಸಿ ನಲ್ಲಿ ಏನು ಅಪ್ ಟು 38 ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾನೆ ಒಂದು 3 times 4 times ವರ್ಕ್ ಮಾಡಿ ಓಕೆ ನೆಕ್ಸ್ಟ್ ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವಶನ್ಸ್ಗೆ ಎಂಟರ್ ಆಗ್ತೇನೆ ಓಕೆ ಥ್ಯಾಂಕ್ ಯು